ಬನ್ನಿ ಪರಿಮಳ, ಒಟ್ಟಿಗೆ ಪೂಜೆ ಮಾಡಿ. ಹಾಗಲ್ಲ ಸುಹಾಸಿನಿ ಅವರೇ, ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಗೆ ಪೂಜೆ ಮಾಡೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಪರಿಮಳ ಅವರೇ, ಮನುಷ್ಯರಿಗೆ ಭೇದ ಭಾವ ಇರ್ಬೋದು, ಆದ್ರೆ ದೇವರಿಗಿಲ್ಲ. ನೀವು ನನ್ನ ಜೊತೆ ಪೂಜೆ ಮಾಡೋದ್ರಿಂದ ನನ್ಗೆ ಯಾವ ತೊಂದರೆನೂ ಇಲ್ಲ. ಅದು ಅಲ್ಲದೆ ನೀವು ನಮ್ಮನೆಗೆ ಇಬ್ರು ಮಹಾಲಕ್ಷ್ಮಿ ದಿನ ಕೊಟ್ಟಿದ್ದೀರಾ. ನೀವು ನಮ್ಮ ಕುಟುಂಬದವರೇ ಆಗ್ತೀರಾ ಈಗ. ಅದು ಅಲ್ಲದೆ ನಿಮಗಿರೋ ಒಳ್ಳೆ ಮನಸ್ಸಿಗೆ ಪೂಜೆ ಮಾಡಿದ್ರೆ ನನ್ನ ಮನೆಗೆ, ನನ್ನ ಮಕ್ಕಳಿಗೆಲ್ರಿಗೂ ಒಳ್ಳೇದಾಗತ್ತೆ. ಪ್ಲೀಸ್ ಬನ್ನಿ, ಪೂಜೆ ಶುರು ಮಾಡೋಣ. ಪರಿಮಳ, ಸುಹಾಸಿನಿನೇ ಹೇಳ್ತಿದ್ದಾಳಲ್ಲಮ್ಮ, ಹೋಗಿ ಪೂಜೆ ಮಾಡು. ಸರಿ ನಮ್ಮ ಅಮ್ಮ, ಒಂದು ನಿಮಿಷ. ಯಾಕೆ ವೇದಾಂತ್? ಅಮ್ಮ, ಮನೆ ಇನ್ನೊಬ್ರು ಮಹಾಲಕ್ಷ್ಮಿ ಇದ್ದಾರೆ. ನೀವು ಅವರು ಒಟ್ಟಿಗೆ ಸೇರಿ ಪೂಜೆ ಮಾಡಿ. ಅಮ್ಮ, ಹೋಗಿ ಪೂಜೆ ಮಾಡಿ. ನಾಚ್ಕೋಬೇಡಿ, ನೀವೀಗ ನಮ್ಮ ಫ್ಯಾಮಿಲಿ ಮೆಂಬರ್, ಮನೆಯವರು. ದಯವಿಟ್ಟು ಪೂಜೆ ಮಾಡಿ. ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ ಈ ಭೂಮಿ ನೀತಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಮಾನಾಗಿ ಹಾರಲು ಬಲವಾಗಿ ಮಡಿಲಲ್ಲೇ ಹೋಗಮ್ಮ ವೈಜಯಂತಿ. ಮಮತೆಗೆ ಬಲವಾಗಿ. ವೈಜಯಂತಿ ಅವರೇ ಬನ್ನಿ. ಎಲ್ರು ಲಕ್ಷ್ಮೀ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆಯ ಕಾಂಗಳ ಧ್ವನಿಯ ಮಾಡುತ್ತ ಸಜನ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ
ಅಲ್ಲ ಅಮ್ಮ, ನಮ್ಮ ಹತ್ರ ಆದ್ರೂ ಒಂದ್ ಮಾತು ನೀನ್ ಬರ್ತೀಯ ಅಂತ ಹೇಳ್ಬೋದಿತ್ತಲ್ವಾ? ಹೇಳ್ಬೋದಾಗಿತ್ತು ಕಣೆ, ಆದರೆ ನಿಮ್ಮತ್ತೆ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ರು. ಅಮ್ಮ, ಅತ್ತೆ ನಿನ್ನ ಪೂಜೆ ಕರೆದಿದ್ದಾರೆ ಅಂತಂದ್ರೆ ನಂಬೋದಿಕ್ಕೆ ಆಗ್ತಿಲ್ಲ. ಮೊದಲು ಅವ್ರು ನಮ್ಮನ್ನ ಕರೆಯೋಕ್ ಬಂದಾಗ ನನಗೂ ಹಾಗೆ ಅನ್ನಿಸ್ತು. ಪ್ರತಿ ಸರ್ತಿ ನಾವಿಲ್ಲಿಗೆ ಬಂದಾಗ್ಲೂ ಅವಮಾನ ಮಾಡಿಸ್ಕೊಂಡು ಕಣ್ಣೀರು ಹಾಕೊಂಡು ಹೋಗ್ತೀವಿ. ಅದಕ್ಕೆ ಬರಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿದ್ದೆ. ಆದರೆ ಅವ್ರು ಕರೆಯೋ ರೀತಿ ನೋಡಿ ತುಂಬಾ ಒಳ್ಳೆ ಮನಸ್ಸಿನಿಂದ ಕರೀತಿದ್ದಾರೆ ಅಂತ ನಂಬಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೀನಿ. ಆದ್ರೂ ಅವ್ರು ಇಷ್ಟು ಬೇಗ ಬದಲಾಗ್ತಾರೆ ಅಂತ ಅಂದ್ರೆ ನನಗೆ ನಂಬೋದಿಕ್ಕೆ ಸಾಧ್ಯ ಇಲ್ಲಮ್ಮ. ಅವ್ರು ನಮ್ಮ ಅತ್ತೆನೋ ಇಲ್ವಾ ಅಂತ ಅನ್ಸ್ತಿದೆ. ಏ ಅಮ್ಮು, ನಿಂದು ಜಾಸ್ತಿ ಆಯ್ತು. ಅತ್ತೆ ಬದ್ಲಾಗ್ತೀನಿ ಅಂದ್ಮೇಲೆ ನೀನ್ ಯಾಕೆ ಬೇಡ ಅಂತಿದ್ಯಾ? ಅವ್ರ ತಪ್ಪನ ತಿದ್ಕೊಂಡ್ ಬದ್ಲಾಗ್ತೀನಿ ಅಂದ್ಮೇಲೆ ನೀನ್ ಯಾಕೆ ಒಪ್ಕೊಂತಿಲ್ಲ? ಬದಲಾಗಬಾರ್ದು ಅಂತೇನಿಲ್ಲ ಅಕ್ಕ, ಬದಲಾದ್ರೆ ಖುಷಿನೇ. ಆದ್ರೆ ಅವ್ರು ಈ ದಿಢೀರ್ ಬದಲಾವಣೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅಷ್ಟೇ. ನೋಡೋ ದೃಷ್ಟಿ ಚೆನ್ನಾಗಿದ್ರೆ ಎಲ್ಲ ಸುಂದರವಾಗಿ ಕಾಣಿಸುತ್ತೆ, ಇಲ್ಲ ಅಂದ್ರೆ ಆಕಾಶನೂ ಬರ್ಡಾಗಿ ಕಾಣಿಸುತ್ತೆ. ಅಮ್ಮೋ, ಆರ್ತಿ ಹೇಳೋದು ಸರಿಯಾಗಿದೆ ಅಂತ ಅನ್ಸುತ್ತೆ. ಮೊದಲು ನನಗೂ ನಂಬಕ್ಕಾಗ್ಲಿಲ್ಲ, ಆದ್ರೆ ಈಗ ನಿಮ್ಮತ್ತೆ ಬದಲಾಗಿದ್ದಾರೆ ಅಂತ ಅನ್ನಿಸ್ತಿದೆ. ಅದು ನಮ್ಮ ಖುಷಿನೇ ಅಲ್ವಾ, ನಾವು ಅದನ್ನ ಒಪ್ಕೋಬೇಕು ಅಷ್ಟೆ. ಹಬ್ಬ ಬದಲಾದ್ರಲ್ಲ, ಆ ದೇವ್ರು ಕೊನೆವರೆಗೂ ಅವ್ರಿಗೆ ಇದೇ ಬುದ್ಧಿ ಇಟ್ಟಿದ್ರೆ ಅಷ್ಟೇ ಸಾಕು. ನಿಮ್ಮಿಬ್ಬರಿಗೂ ಅಷ್ಟೇ, ದೇವ್ರು ಯಾವಾಗ್ಲೂ ಇದೇ ಬುದ್ಧಿ ಕೊಟ್ಟಿರ್ಲಿ. ಕಳೆದ ಸರ್ತಿ ನೀವಿಬ್ರು ಜಗಳ ಮಾಡ್ಕೊಂಡು ನನ್ನ ಹತ್ರ ದೂರ ಹೇಳಕ್ ಬಂದಾಗ ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನಾನು ನಿಮ್ಮ ತಾಯಿ ಕಣೆ, ನನ್ಗೆಲ್ಲ ಅರ್ಥ ಆಗತ್ತೆ. ಅದು ನಿಮ್ಮಿಬ್ಬರಿಗೆ ಈಗ ಅರ್ಥ ಆಗಲ್ಲ, ನೀವಿಬ್ರು ತಾಯಂದ್ರ ಆಗ್ತಿರಲ್ಲ ಆಗ ಗೊತ್ತಾಗತ್ತೆ. ನಾನು ನಿಮ್ಗಳ ಮುಖ ನೋಡಿದ ತಕ್ಷಣ ನಿಮ್ಮ ಮನ್ಸಲ್ಲಿ ಏನು ಓಡ್ತಾ ಇದೆ ಅಂತ ಚೆನ್ನಾಗಿ ಅರ್ಥ ಮಾಡ್ಕೋತೀನಿ. ಅವತ್ತು ನೀವಿಬ್ರು ನಮ್ಮ ಮನೆಗೆ ಬಂದಾಗ ನಿಮ್ಮಿಬ್ಬರ ಮಧ್ಯೆ ಏನೋ ನಡೆದಿದೆ, ಅದನ್ನ ಹೇಳ್ಕೊಳಕ್ಕೆ ಅಂತ ನನ್ನ ಹತ್ರ ಬಂದಿದ್ದೀರಿ ಅಂತ ಗೊತ್ತಾಯ್ತು. ಆದ್ರೆ ವಾಪಸ್ ಹೋಗೋವಾಗ ಇಬ್ರು ನಗ್ನಗ್ತಾ ಖುಷಿಯಾಗಿ ಒಟ್ಟಿಗೆ ವಾಪಸ್ ಹೋದ್ರಿ. ಅದನ್ನ ನೋಡಿ ನನಗೆಷ್ಟು ಸಂತೋಷ ಆಯ್ತು ಗೊತ್ತಾ? ಒಂಥರ ನಿರಾಳ ಅನ್ಸುತ್ತೆ. ಓ, ಇಲ್ಲಿ ಅಮ್ಮ ಮಗಳದು ಎಮೋಷನಲ್ ಸೀನ್ ನಡೀತಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಆಮೇಲೆ ಬರ್ತೀನಿ. ಸಾರಿ. ಏಯ್ ನಿಂತ್ಕೊಮ್ಮ, ನನ್ಗೆ ಇವ್ರು ಮಾತ್ರ ಮಕ್ಕಳಲ್ಲ, ನೀನು ನನಗ್ ಮಗಳೇ. ಅದಂತೂ ಡೆಫಿನೆಟ್ಲಿ ಹೌದು. ನೀವು ನನ್ನ ಮಗಳು ಅಂತ ಹೇಳಿಲ್ಲ ಅಂತಂದ್ರು ನಾನು ನಿಮ್ಮನ್ನ ಅಮ್ಮ ಅಂತ ಅನ್ಕೊಂಡಿದ್ದೀನಿ. ಅದೆಲ್ಲ ಆಗಲ್ಲ ಅದಕ್ಕೆ, ನಮ್ಮಮ್ಮ ಅಷ್ಟೇ. ಏಯ್ ಸಾಕು, ಸುಮ್ಮನೆ ಇರೆ. ಸರಿ ಬಿಡು, ನಿಮ್ಮಮ್ಮನೇ. ಚಿಕ್ಕತ್ತೆ, ಅಮ್ಮ ಕರಿತಾ ಇದ್ದಾರೆ, ಬನ್ನಿ. ಪುಟ್ಟ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ. ನಾನಿನ್ ಬರ್ತೀನಿ, ನಿಮ್ಮ ಅತ್ತೆನೂ ಮಾತಾಡ್ಸ್ಕೊಂಡು ಹೋಗ್ಬೇಕು. ಅಮ್ಮು, ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊ, ಅವಳ ಜವಾಬ್ದಾರಿ ನಿಂದು. ಏ ಅಮ್ಮು, ನಾವ್ ಅನ್ಕೊಂಡಿರೋದ್ನ ಅಮ್ಮನ ಹತ್ರ ಹೇಳಣ್ವಾ? ಬೇಡ, ಈಗ ಹೇಳಿದ್ರೆ ಸರ್ಪ್ರೈಸ್ ಅನ್ಸಲ್ಲ. ಎಲ್ಲ ರೆಡಿ ಆದ್ಮೇಲೆ ಹೇಳೋಣ. ಅಕ್ಕ ತಂಗಿರಿ ಏನೋ ಗುಟ್ ಮಾಡ್ತಿದ್ರಿ ಅನ್ಸುತ್ತೆ, ನನ್ಗೆ ಹೇಳಲ್ವಾ? ನಿಂಗೆ ಹೇಳ್ಬಾರ್ದು ಅಂತ ಏನಿಲ್ಲ ಪರಿ, ಆದ್ರೆ ಈಗ ಹೇಳಿದ್ರೆ ಚೆನ್ನಾಗಿರಲ್ಲ. ಟೈಮ್ ಬಂದಾಗ ಹೇಳ್ತೀನಿ. ನಿಮ್ಮ ಇಷ್ಟ.
ತಗೊಳ್ಳಿ. ಸುಹಾಸಿನಿಯವರೇ, ಇದನ್ಯಾಕೆ ನನಗೆ ಕೊಡ್ತಿದ್ದೀರಿ? ಹಬ್ಬಕ್ಕೆ ಬಂದಿರೋ ಮುತ್ತೈದಿನ ಬರೀ ಕೈನಲ್ಲಿ ಕಳ್ಸಕ್ಕಾಗತ್ತಾ? ಪರಿಮಳ ಅವರೇ, ನೀವು ಈ ಬಾಗಿನ ತಗೊಂಡು ನನ್ನ ಮನೆಗೆ ನನ್ನ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಬೇಕು. ನನ್ನ ಮಕ್ಕಳ ಮನೆ ಅಂದಮೇಲೆ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ. ನಾನು ದಿನ ಕೇಳ್ಕೊಳ್ಳೋದು ಇದನ್ನೇ, ನನ್ನ ಮಕ್ಕಳು ಅಳಿಯಂದ್ರು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ. ಆದ್ರೆ ಇದೆಲ್ಲ ಮುತ್ತೈದೆ ಕೊಟ್ಟಿರೋ ಸೀರೆ, ಬಳೆ, ಅರಿಶಿನ, ಕುಂಕುಮನ ಬೇಡ ಅನ್ಬಾರ್ದು. ನನ್ನ ಹೆಣ್ಮಕ್ಳನ್ನ ನಿಮ್ಮ ಮನೆಗೆ ಕೊಟ್ಟಿದ್ದಕ್ಕೆ ನನಗೆ ತುಂಬಾನೇ ಖುಷಿ ಇದೆ. ನೀವು ಅಷ್ಟೇ ಅವರನ್ನ ನಿಮ್ಮ ಮಕ್ಕಳ ಹಾಗೆ ನೋಡ್ಕೋತಾ ಇದ್ದೀರಿ. ಅವರಿಬ್ರು ಈ ಮನೆಯಲ್ಲಿ ಎಷ್ಟು ಖುಷಿಯಾಗಿದ್ದಾರೋ ನಮ್ಮ ಅದಿತಿನೂ ಅಷ್ಟೇ. ಹೋದ ಮನೆಯಲ್ಲಿ ಸಂತೋಷವಾಗಿದ್ರೆ ನನಗಷ್ಟೇ ಸಾಕು. ನೀವು ಅದಿತಿ ಮದುವೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆರ್ತಿ, ಅಮೂಲ್ಯ ಅವ್ರ ಗಂಡನ ಮನೆಯಲ್ಲಿ ಎಷ್ಟು ಸುಖವಾಗಿದ್ದಾರೋ ಅವಳು ಕೂಡ ಅವ್ರ ಗಂಡನ ಮನೆಯಲ್ಲಿ ಅಷ್ಟೇ ಸುಖವಾಗಿರ್ತಾಳೆ. ನೋಡಿ, ಮದುವೆ ಖರ್ಚಿನೆಲ್ಲ ನಾವೇ ನೋಡ್ಕೋತೀವಿ. ಯಾಕಂದ್ರೆ ಆದ್ಯ ಹೇಗೋ ಅದಿತಿ ಕೂಡ ನಮ್ಗೆ ಹಾಗೇನೆ. ವೇದ, ಅಣ್ಣನ ಸ್ಥಾನದಲ್ಲಿ ನಿಂತು ಅದಿತಿ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಕೊಡ್ಬೇಕು ನೀನು. ಖಂಡಿತ. ಅತಿಥಿ ಮದುವೆ ನಡೆಸ್ಕೊಡೋ ಜವಾಬ್ದಾರಿ ನಾನು. ನಾನು ಇದನ್ನ ಪರಿಯಮ್ಮನು ಕೂಡ ಹೇಳಿದ್ದೀನಿ. ಇವತ್ತು ನಿಮಗೂ ಮಾತು ಕೊಡ್ತೀನಿ. ಅತಿಥಿ ಮದುವೆ ನಡೆಸ್ಕೊಡೋ ಜವಾಬ್ದಾರಿ ನಾನು. ನಿನ್ ಮೇಲೆ ನನಗೆ ನಂಬಿಕೆ ಇದೆ ವೇದ. ನೀನ್ ಯಾವುದೇ ಕೆಲಸ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತೀಯ. ಆದ್ರೆ ಈ ಮದುವೆನಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಕೂಡ ಆಗ್ಬಾರ್ದು. ನಾವೆಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಮದುವೆ ಮಾಡೋಣ. ಖಂಡಿತ ನೀವು ಹೇಳೋ ಹಾಗೆ ಹಾಗೆ. ನಮಗೆ ನಮ್ಮ ಅದಿತಿದೆ ಚಿಂತೆ ಆಗಿತ್ತು. ಎಲ್ಲಿ ಅವಳು ಮದುವೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನಾವು ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಈಗ ನಿಮ್ಮ ಮಾತನ್ನ ಕೇಳಿದ್ಮೇಲೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನ್ನಿಸ್ತಿದೆ. ಈ ನಿಮ್ಮ ಉಪಕಾರ ಮತ್ತೆ ಋಣಾನ ನಾನು ಯಾವತ್ತೂ ಮರೆಯಲ್ಲ ಸುಹಾಸಿನಿಯವರೇ. ಚಚೆ, ಏನ್ ಮಾಡ್ತಾ ಇದ್ದೀರಾ? ನನಗಿದೆಲ್ಲ ಇಷ್ಟ ಆಗಲ್ಲ. ನೋಡಿ, ಋಣ, ಉಪಕಾರ ಇದೆಲ್ಲ ಮಾತಾಡಕ್ ಹೋಗ್ಬೇಡಿ. ನಾವು ನಮ್ಮನೆಯವ್ರಿಗೆ ಸಹಾಯ ಮಾಡದೆ ಬೇರೆಯವ್ರಿಗೆ ಮಾಡಕ್ಕಾಗತ್ತಾ? ನಾವಿದನ್ನ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀವಿ. ಬಾವಾ, ಆಕಾಶಕ್ಕೆ ಏಣಿ ಹಾಕಿದ್ದಾರೆ ಅಂತ ನಂಬೋದು. ಆದ್ರೆ ಈ ಸುವಾಸಿನಿ ಬದಲಾಗ್ತಿದ್ರೆ ಅಂದ್ರೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಬಾವಾ. ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ. ಅವ್ರು ನಮ್ಮಮ್ಮನ ಹಬ್ಬಕ್ಕೆ ಇನ್ವೈಟ್ ಮಾಡೋದೇನೋ, ನಮ್ಮಮ್ಮ ಮಾಡ್ಕೊಂಡ್ ಬಂದಿರೋ ಪ್ರಸಾದನ ನೈವೇದ್ಯಕ್ಕೆ ಇಡೋದಂದ್ರೇನು, ನಂಗೇನೋ ಎಲ್ಲ ಒಂಥರ ವಿಚಿತ್ರ ಅನ್ಸ್ತಿದೆ. ಹೌದು ರೋಡಿ, ನನಗೂ ಹಾಗೆ ಅನಿಸ್ತಿದೆ. ಹ್ಞೂ ಬಾವಾ, ಅವ್ರಿಗೆ ನಮ್ಮಮ್ಮನ ಕಂಡ್ರೇನೆ ಆಗ್ತಿರ್ಲಿಲ್ಲ. ಅದ್ರಲ್ಲೂ ನಮ್ಮಮ್ಮ ಮಾಡಿರೋ ಅಡುಗೆ ಅಂತಂದ್ರೆ ವಿಷ ಹಾಕಿ ಮಾಡಿದ್ದಾರೆ ಅನ್ನೋ ತರ ಆಡ್ತಿದ್ರು. ಅಂಥದ್ರಲ್ಲಿ ಇವತ್ತು ಅಮ್ಮಂಗೆ ಪ್ರಸಾದ ಮಾಡ್ಕೊಂಡ್ ಬರಕ್ ಹೇಳಿದ್ದಾರೆ ಅಂತಂದ್ರೆ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ಬಾಬಾ. ಇದು ನಿಜನಾ ಅಥವಾ ಕನ್ಸ ಅಂತ ಅನಿಸ್ತಿದೆ. ನೀನ್ ಹೇಳ್ತಿರೋದು ಕರೆಕ್ಟೇ ರೋಡಿ. ಆ ಸುವಾಸಿನಿ ಬದಲಾಗೋ ಕ್ಯಾರೆಕ್ಟರ್ ಅಲ್ಲ, ಬದಲಾಯಿಸೋ ಕ್ಯಾರೆಕ್ಟರ್. ಅವಳಿಷ್ಟು ಒಳ್ಳೆಯವಳಾಗಿದ್ದಾಳೆ ಅಂದ್ರೆ ನನಗೆ ನಂಬಕ್ಕಾಗ್ತಾ ಇಲ್ಲ.
ಇದರಿಂದ ಅವಳೇನೋ ದೊಡ್ಡ ಸ್ಕ್ಯಾಮ್ ಮಾಡ್ತಾ ಇದ್ದಾಳೆ. ನಿಮ್ ಗೆಸ್ ಕರೆಕ್ಟ್ ಆಗಿದೆ ಬಾಬಾ, ನನಗೂ ಹಾಗೆ ಅನಿಸ್ತಿದೆ. ಆದ್ರೆ ಅವಳ ಉದ್ದೇಶ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವಳು ಅರ್ಥ ಆಗೋ ಥರ ಯಾವ ಕೆಲಸನೂ ಮಾಡಲ್ಲ ರೋಡಿ ನದ್ನಿ. ಕೆಲಸ ಆದ್ಮೇಲೆ ನಮಗೆಲ್ಲ ಅರ್ಥ ಮಾಡಿಸೋದು, ಲೆಕ್ಕಾಚಾರ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ಅದು ಅಲ್ಲದೆ ಅವಳು ಲಾಭ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ಹಾಗೆ ನೋಡಿದ್ರೆ ನಿಮ್ಮ ಅಪ್ಪ ಅಮ್ಮನಿಂದ ಅವಳಿಗೇನೂ ಲಾಭ ಇಲ್ಲ. ಆದರೂ ನಿಮ್ಮಮ್ಮನ ಮುಂದೆ ಯಾಕೆ ಒಳ್ಳೆಯೊಳಗೆ ಆ್ಯಕ್ಟ್ ಮಾಡ್ತಿರಲ್ಲ ಅಂತ ನನಗೂ ಗೊತ್ತಿಲ್ಲ. ಪಕ್ಕ ಏನೋ ಪ್ಲಾನ್ ಮಾಡಿದಾಳೆ ಅನಿಸ್ತಿದೆ. ಅದಿರಲಿ, ಅದಿತಿ ಮದುವೆ ಖರ್ಚೆಲ್ಲ ನಾವೇ ನೋಡ್ಕೊಳ್ತೀವಿ. ಅದಿತಿ ನಮ್ಮ ಮಗಳಿದ್ದಾಗೆ, ವೇದ ಅಂತೂ ಅವ್ರ ಅಣ್ಣ ಇದ್ದಾಗೆ ಅಂತ ಎಲ್ಲ ಹೇಳಿದಾಳೆ ಅಂದರೆ ಇದರಿಂದ ಪಕ್ಕ ಏನೋ ಪ್ಲಾನ್ ಮಾಡಿದಾಳೆ. ಇಲ್ಲ ಅಂದರೆ ಅವಳ ಬಣ್ಣದ ಬಾಯಲ್ಲಿ ಇಂಥ ಒಳ್ಳೆ ಮಾತು ಬರೋಕ್ಕೆ ಸಾಧ್ಯನೇ ಇಲ್ಲ. ಬಾಬಾ, ಅದಿತಿ ಮದ್ವೆ ಖರ್ಚೆಲ್ಲ ಅವರೇ ನೋಡ್ಕೊಳ್ತಾರೆ, ಅವರೇ ಅದಿತಿ ಮದ್ವೆನ ನಿತ್ತು ಮಾಡಿಸ್ತಾರೆ ಅನ್ನೋದಾದ್ರೆ ಇದರಿಂದ ಅವ್ರಿಗೇನು ಲಾಭ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಆದರೆ ನಾವು ಒಂದು ಮಾತ್ರ ಅರ್ಥ ಮಾಡ್ಕೊಳ್ಬೇಕು, ಈ ಅದಿತಿ ಮದುವೆಗೂ ಸುಹಾಸಿನಿ ಬದಲಾವಣೆಗೂ ಪಕ್ಕ ಏನೋ ಲಿಂಕ್ ಇದೆ. ಅದಿತಿ ಮದುವೆ ನಿಲ್ಬಾರ್ದು ಅಂತ ಒಂದು ಪ್ಲಾನ್ ಮಾಡಿದಾಳೆ ಅಂತ ಅಂದ್ರೆ ಅದ್ರ ಹಿಂದೆ ಒಂದು ಪಕ್ಕ ರೀಸನ್ ಇರುತ್ತೆ. ಏನೋ ಬಾಬಾ, ಅವಳು ಒಳ್ಳೆಯವಳಾಗಿದ್ದಾಳೋ ಅಥವಾ ಇನ್ನೂ ಕೆಟ್ಟವಳಾಗೇ ಇದ್ದಾಳೋ ಗೊತ್ತಿಲ್ಲ. ಆದ್ರೆ ಅವಳಿಂದ ನಮ್ಮ ಅದಿತಿಗೆ ಯಾವ ತೊಂದರೆನೂ ಆಗ್ತಿದ್ರೆ ಅಷ್ಟೇ ಸಾಕು. ಅಷ್ಟೆಲ್ಲ ಎಕ್ಸ್ಟ್ರೀಮ್ ಆಗೆಲ್ಲ ಯೋಚನೆ ಮಾಡಬೇಡ ರೋಡಿ ನದ್ನಿ. ಅವಳಿಂದ ಅದಿತಿ ಮದುವೆಗಂತೂ ಯಾವ ಪ್ರಾಬ್ಲಮೂ ಆಗಲ್ಲ. ಆದರೆ ಅದಿತಿ ಮದುವೆಯಿಂದ ಅವಳಿಗೇನೋ ಲಾಭ ಇದೆ. ಆ ಲಾಭ ಏನು ಅಂತ ನಾವು ಕಂಡುಹಿಡಿಬೇಕು. ಹಲೋ, ಅದಕ್ಕೆ ನೀವೇನು ಹೇಳ್ತಿದ್ದೀರಾ? ನೀವು ಹೇಳ್ತಿರೋದೆಲ್ಲ ನಿಜನಾ? ನಾನು ಯಾಕೆ ಸುಳ್ಳು ಹೇಳಿ ಅದಿತಿ? ಈ ಸುಳ್ಳು ಹೇಳೋ ವಿಷಯನಾ? ಅಲ್ಲ ಅದಕ್ಕೆ, ಇವತ್ತು ನಮ್ಮಮ್ಮ ನಿಮ್ಮ ಮನೆಗೆ ವರಮಹಾಲಕ್ಷ್ಮಿ ಹಬ್ಬ ಪೂಜೆಗೆ ಬಂದಿದ್ರು. ಅಲ್ಲಿ ನಮ್ಮಮ್ಮನ ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ ನಂಗೆ ನಂಬೋದಕ್ಕೆ ಆಗ್ತಿಲ್ಲ. ನಿಂಗಷ್ಟೇ ಅಲ್ಲ, ನಮಗೂ ನಂಬಕ್ಕಾಗ್ತಾ ಇಲ್ಲ. ಅಮ್ಮ ಅದಿತಿ ಮದುವೆ ಖರ್ಚನ್ನ ನಾವೇ ನೋಡ್ಕೊಳ್ತೀವಿ ಅಂತ ಅಂದರು. ಅದಕ್ಕೆ ವೇದಾಂತ ಅಣ್ಣ, ವಿಕ್ಕಿ ಅಣ್ಣ, ಚಿಕ್ಕತ್ತೆ ಎಲ್ಲರೂ ಒಪ್ಕೊಂಡ್ರು ಗೊತ್ತಾ. ನೀನು ಇವಾಗ ಏನಾದರೂ ಲೇಟ್ ಮಾಡಿದರೆ ಅದಿತಿ ಧ್ರುವನ ಮರಿಬೇಕಾಗತ್ತೆ. ನಮಗೆ ಟೈಮ್ ಇಲ್ಲ ಅದಿತಿ, ನಾವು ಬೇಗ ಏನಾದರೂ ಮಾಡಬೇಕಾಗತ್ತೆ. ಧ್ರುವನ್ ಬಿಟ್ಟು ಬೇರೆ ಹುಡುಗನ ಮದುವೆ ಆಗೋ ಸಂದರ್ಭ ಏನಾದರೂ ಬಂದರೆ ನಾನು ಬದುಕಿರಲ್ಲ. ಅದಕ್ಕೆ ಮಂಟಪಕ್ಕೆ ನನ್ನ ಹೆಣ ಹೋಗುತ್ತಷ್ಟೆ. ಅದಿತಿ, ಕೈಲಿ ಆಗದೆ ಇರೋ ಥರ ಏನಕ್ಕೆ ಸಾಯೋ ಮಾತಾಡ್ತಿದ್ಯಾ? ಧೈರ್ಯ ಅಂದ್ರೆ ಲವ್ ಮಾಡಬಾರ್ದಾಗಿತ್ತು, ತಪ್ಪಾಗಿರ್ಬೇಕಿತ್ತು. ಇಲ್ಲ ಅದಕ್ಕೆ, ಧ್ರುವ ಇಲ್ಲ ಅಂದರೆ ನನ್ನಿಂದ ಇರೋಕ್ಕಾಗಲ್ಲ. ಏನೂ ಆಗಲ್ಲ, ಧೈರ್ಯವಾಗಿರು. ನಾನು ನಿಮ್ಮ ಜೊತೆಲಿ ಇರೋವರೆಗೂ ನೀ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಒಳ್ಳೇದಾಗತ್ತೆ. ಥ್ಯಾಂಕ್ಸ್ ಅದಕ್ಕೆ. ನೀವಿಲ್ಲದೆ ಇದ್ದಿದ್ರೆ ನಾನು ಏನಾಗ್ತಿದ್ನೋ ಏನೋ. ನೀವಿರೋದಕ್ಕೆ ಅದಕ್ಕೆ ನಾನು ಇಷ್ಟೊಂದು ಸ್ಟ್ರಾಂಗ್ ಆಗಿರೋದು. ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ? ನಿನಗೆ ಸಪೋರ್ಟ್ ಮಾಡ್ತೀನಿ, ಯಾರಿಗೆ ಸಪೋರ್ಟ್ ಮಾಡೋಕ್ಕಾಗತ್ತೆ ಅದಿತಿ? ನೀವು ಧ್ರುವನ್ ಮದುವೆ ಆಗೋದ್ರಲ್ಲಿ ಡೌಟೇ ಇಲ್ಲ, ಧೈರ್ಯವಾಗಿ. ಸರಿ ಅದಕ್ಕೆ. ನೀನೇನು ಕೇಳ್ತೀಯ ಅಂತ ನನಗೆ ಗೊತ್ತು ಪರಮಾನಂದ. ಆ ಅದಿತಿ ಮದುವೆ ಹೇಗೋ ನಡೀತಾ ಇತ್ತು. ಆ ಪರಿಮಳನ್ನ ಕರೆದು ನೀನು ಯಾಕೆ ಉಪಚಾರ ಮಾಡಿದೆ ಅಂತ ತಾನೆ? ಯಾಕೆ ನಿನಗೆ ಗೊತ್ತಿಲ್ವಾ ನಾನು ಯಾವ ಕೆಲಸನೂ ಲಾಭ ಇಲ್ಲದೆ ಮಾಡಲ್ಲ ಅಂತ? ಒಂದು ವೇಳೆ ಅದಿತಿ ಏನಾದರೂ ನಾನು ಧ್ರುವನ್ನ ಲವ್ ಮಾಡ್ತಾ ಇದ್ದೀನಿ, ಅವನನ್ನೇ ಮದುವೆ ಆಗ್ತೀನಿ, ಇಲ್ಲಾಂದರೆ ನೆಗದ್ ಬಿದ್ದು ಹೋಗ್ತೀನಿ ಅಂತ ಹೇಳಿದ್ರೆ ಏ ಮನೆ ಬುದ್ಧಿವಂತ ವೇದಾಂತ್ ಅವರಿಬ್ಬರಿಗೂ ಗಟ್ಟಿ ಮೇಳ ಉದಿಸ್ಬಿಡ್ತಾನಷ್ಟೇ. ಮದುವೆ ಮಾಡಿ ಮನೆ ತುಂಬಿಸ್ಕೋತಾನೆ. ಹೌದು, ಇದೇ ಕಾರಣಕ್ಕೆ ಪರಿಮಳಂಗೆ ದುಡ್ಡಿನ ಸಮಸ್ಯೆ ಇದೆ ಅಲ್ವಾ? ಆಮೇಲೆ ಯಾವುದೇ ಕಾರಣಕ್ಕೂ ಮದುವೆ ಕ್ಯಾನ್ಸಲ್ ಆಗಬಾರ್ದಲ್ಲ. ಅದಕ್ಕೆ ಅದಿತಿ ಮದುವೆ ಖರ್ಚನ್ನು ನಾವೇ ನೋಡ್ಕೋತೀವಿ ಅಂತ ವೇದಾಂತ್ ಪರಿಮಳ ಮುಂದೆ ಹೇಳಿದ್ದು. ಮದುವೆ ಖರ್ಚನ್ನು ನಾವೇ ನೋಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಮದುವೆ ನಿಲ್ಲಲ್ಲ. ಮದುವೆ ಆಗಿ ಅವಳು ಆರಾಮಾಗಿ ಗಂಡನ ಮನೆ ಸೇರ್ಕೋತಾಳೆ. ನಂದಾರಿ ಈಸಿ ಆಗತ್ತೆ. ಈ ವಸಿಷ್ಠ ಕುಟುಂಬದ ಹುಡುಗರಿಗೆ ಟೇಸ್ಟ್ ಅನ್ನೋದೇ ಇಲ್ಲ. ಇಬ್ರು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾರೆ. ಈಗ ಮೂರನೇವಳು ಕೂಡ ಇಲ್ಲಿಗೆ ಬಂದು ಒಕ್ಕರ್ಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಆ ಅದಿತಿ ನೆರಳು ಧ್ರುವನ್ ಮೇಲೆ ಯಾವುದೇ ಕಾರಣಕ್ಕೂ ಬೀಳಬಾರ್ದು.